ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ. ನೀವು ದೇವ್ರ ದಯದಿಂದ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೇರೆ ಸ್ಟೇಟಲ್ಲಿ ನಮ್ಮದು ಡೇ 2. ಇವತ್ತಿನ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಅಥವಾ ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಬೆಳಗ್ಗೆ ಟೈಮು 9:30 ಆಗಿದೆ. ಸೊ ಎದ್ದು ಸ್ನಾನ ಎಲ್ಲ ಮಾಡಿಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ಲಾಸ್ಟ್ ವಿಡಿಯೋದಲ್ಲೇ ನಾನು ಹೇಳಿದ್ದೆ, ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಹೈದರಾಬಾದಿಗೆ ಹೋಗಬೇಕಾಗಿ ಬಂತು. ಏನು ರೀಸನ್ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ. ಸೊ ಅದನ್ನೇ ಇವಾಗ ಶೇರ್ ಮಾಡ್ಕೋತಾ ಇದ್ದೀನಿ. ನಾವು ಹೈದರಾಬಾದಿಗೆ ಬಂದಿದ್ದು ಮೇನ್ ರೀಸನ್ ಏನಂದರೆ, ನನ್ನ ಹಸ್ಬೆಂಡ್ಗೆ ಹೈದರಾಬಾದ್ಗೆ ಟ್ರಾನ್ಸ್ಫರ್ ಆಗಿದೆ. ಸೊ ಇದು ಅನ್ಎಕ್ಸ್ಪೆಕ್ಟೆಡ್ ಟ್ರಾನ್ಸ್ಫರ್. ನಮಗೊಂದು ಚಿಕ್ಕ ಕ್ಲೂ ಕೂಡ ಇರಲಿಲ್ಲ ಈ ಥರ ಟ್ರಾನ್ಸ್ಫರ್ ಬರುತ್ತೆ ಅಂತ. ಸೊ ನಮಗೆಲ್ಲ ಒಂದು ಸ್ವಲ್ಪ ಶಾಕಿಂಗ್ ಆಗಿತ್ತು. ಅದು ಜಾಸ್ತಿ ದಿನ ಕೂಡ ಇರಲಿಲ್ಲ. ಅವರು ಒಂದು 10 ಡೇಸಲ್ಲಿ ಹೈದರಾಬಾದಿಗೆ ಹೋಗಿಬಿಟ್ಟು ಜಾಯ್ನ್ ಆಗಬೇಕಾಗಿತ್ತು. ಈ ಕಡೆ ತಮ್ಮನ ಮದುವೆ ಬೇರೆ ಇತ್ತು. ತುಂಬ ಖುಷಿಯಲ್ಲಿದ್ವಿ ಎಲ್ಲರೂ. ಆ ಟೈಮಲ್ಲಿ ಈ ಥರ ನ್ಯೂಸ್ ಕೇಳಿ ಒಬ್ವಿಯಸ್ಲಿ ಬೇಜಾರಾಗೇ ಆಗುತ್ತಲ್ವ. ಸೊ ಸ್ಟಾರ್ಟಿಂಗಲ್ಲಿ ಅವ್ರು ಹೇಳಿದ್ರು, ನೀವು ಬ್ಯಾಂಗ್ಳೂರಲ್ಲೇ ಇರಿ, ನಾನು ಮಾತ್ರ ಹೈದರಾಬಾದಿಗೆ ಶಿಫ್ಟ್ ಆಗ್ತೀನಿ, 1 ವರ್ಷ ಆದಮೇಲೆ ನಿಮ್ಮನ್ನು ಕರೆಸ್ಕೋತೀನಿ ಅಂತ ಹೇಳಿದ್ರು. ವರ್ಷ ಒಟ್ಟಿಗಿದ್ದು ಇವಾಗ ಆಲ್ ಆಫ್ ಸಡನ್ 1 ವರ್ಷ ಬಿಟ್ಟಿರಬೇಕು ಅಂದರೆ ಒಬ್ವಿಯಸ್ಲಿ ಹರ್ಟ್ ಆಗೇ ಆಗುತ್ತೆ. ಅವ್ರು ಒನ್ಸ್ ಇನ್ ಅ ಮಂತ್ ಬರ್ತೀನಿ ಅಂತ ಹೇಳಿದ್ರು. ಆದ್ರೂ ನನ್ನ ಮಗಳು ಅಂದರೆ ಅಪ್ಪನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ. ಅವಳಿಗೇನಂದರೆ ಒಂದು ದಿನಾನು ಪಪ್ಪ ಮನೆಯಲ್ಲಿ ಇಲ್ಲ ಅಂದರೆ ಅವಳಿಗೆ ತುಂಬ ಹರ್ಟ್ ಆಗುತ್ತೆ. ಸೊ ಆ ಥರ ಇರುವಾಗ ನನ್ನ ಹಸ್ಬೆಂಡ್ಗೂ ತುಂಬ ಬೇಜಾರು, ಮಗಳನ್ನು ಬಿಟ್ಟಿರ್ಬೇಕಲ್ವಾ ಅಂತ. ಸೊ ಈ ಥರ ಸಿಚುವೇಶನ್ ಇತ್ತು. ಆಮೇಲೆ ನನ್ನ ಹಸ್ಬೆಂಡು ಅವ್ರ ಕಲೀಗ್ಸ್ ಹತ್ರ ಎಲ್ಲ ಒಂದು ಸ್ವಲ್ಪ ಡಿಸ್ಕಸ್ ಮಾಡಿದ್ರಂತೆ ಏನು ಮಾಡೋದು ಅಂತ. ಸೊ ಅವ್ರು ಏನು ಹೇಳಿದ್ರು, ಶಿಫ್ಟ್ ಆಗೋದಾದರೆ ವಿತ್ ಫ್ಯಾಮಿಲಿ ಶಿಫ್ಟ್ ಆಗು, ಒಬ್ಬನೇ ಬರೋದು ಬೇಡ, ಬಂದರೆ ನಿಮಗೂ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ಫ್ಯಾಮಿಲಿ ಮಿಸ್ ಮಾಡ್ಕೋತೀಯ, ಅವ್ರಿಗೂ ಅಲ್ಲಿ ತುಂಬ ಬೇಜಾರಲ್ಲಿ ಇರ್ತಾರೆ, ಅಲ್ಲದೆ ಟೆನ್ಷನಲ್ಲಿ ಇರ್ತಾರೆ. ಸೊ ಅದ್ರ ಬದಲು ವಿತ್ ಫ್ಯಾಮಿಲಿನೇ ಶಿಫ್ಟ್ ಆಗು ಅಂತ ಸಜೆಸ್ಟ್ ಮಾಡಿದ್ರು. ಸೊ ಅದಕ್ಕೆ ಆರ್ಡರ್ ಇನ್ನೂ ಬಂದಿರಲಿಲ್ಲ ಟ್ರಾನ್ಸ್ಫರ್ದು. ಅದು ಬರೋಕ್ಕಿಂತ ಮುಂಚೆನೇ ನಮ್ಗೆ ಈ ಥರ ನ್ಯೂಸ್ ಸಿಕ್ತಲ್ವಾ, ಅದಕ್ಕೆ ಇಮಿಡಿಯೇಟ್ಲಿ ನಾವು ಹೈದರಾಬಾದಿಗೆ ಹೊರಟು ಬಂದ್ವಿ. ಯಾಕಂದರೆ ಇಲ್ಲಿದು ಒಂದು ಸ್ವಲ್ಪ ನಮಗೆ ಗೊತ್ತಾಗಬೇಕು. ನಾವು ಇಲ್ಲಿ ತನಕ ಒಂದು ಸಲ ನಾವು ಹೈದರಾಬಾದಿಗೆ ಬಂದಿಲ್ಲ. ಸೊ ಯಾವ ಥರ ಇದೆ, ಏರಿಯಾ ಹೇಗಿದೆ, ಸ್ಕೂಲ್ಸ್ ಎಲ್ಲ ಹೇಗಿದೆ, ಅದನ್ನೆಲ್ಲ ಒಂದು ಸಲ ನೋಡ್ಕೊಂಡು ಹೋಗೋಣ ಅಂತ ನಾವು ಇವಾಗ ಹೈದರಾಬಾದಿಗೆ ಬಂದಿರೋದು. ಸೊ ಇವಾಗ ನಾನೊಂದು ಹೋಟ್ಲಲ್ಲಿ ಇದ್ದೀವಿ. ಬೆಳಗಿನ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ಬಿಡೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಇದಾದಮೇಲೆ ನಮ್ಮದು ಸ್ಕೂಲ್ ಹುಡ್ಕೋ ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಪ್ರಿಫರೆನ್ಸ್ ನಮ್ಮದು ಸ್ಕೂಲಿಗೆ ಕೊಟ್ಟಿದ್ದೀವಿ. ಸ್ಕೂಲ್ ಒಂದು ಒಳ್ಳೇದು ಸಿಕ್ಬಿಟ್ರೆ ಅದರ ಹತ್ರನೇ ಎಲ್ಲಾದರೂ ಆಮೇಲೆ ಮನೆ ಹುಡುಕ್ಬೋದು ಅನ್ನೋದು ನಮ್ಮ ಯೋಚನೆ. ಸೊ ಸ್ಕೂಲ್ಗೆ ಇವಾಗ ಇಲ್ಲೆಲ್ಲ ಹೇಗಿರುತ್ತೆ ಅಂದರೆ, ಯೂಶ್ವಲಿ ನಮ್ಮ ಕರ್ನಾಟಕದಲ್ಲಿ ಜೂನಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ವ. ಬಟ್ ಇಲ್ಲೆಲ್ಲ ಹೇಗೆ ಅಂದರೆ ಏಪ್ರಿಲ್ 15th ತನಕ ಅಥವಾ ಏಪ್ರಿಲ್ 30th ತನಕ ಏನೋ ಸ್ಕೂಲನ್ನು ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಮೇಯಲ್ಲಿ ರಜೆ ಕೊಟ್ಟಿರ್ತಾರೆ. ಅಂದರೆ ಆಲ್ರೆಡಿ ಅವ್ರದ್ದು 1.5 ತಿಂಗಳದ್ದು ಕ್ಲಾಸಸ್ ಎಲ್ಲ ಮುಗ್ದಿದೆ. ಸೊ ಅದು ಇನ್ನೊಂದು ನಮಗೆ ಟೆನ್ಷನ್ ಆಯಿತು. ಯಾಕಂದರೆ ಇವಳು ಹೇಗೆ ಕವರ್ ಮಾಡ್ಕೋತಾಳೆ 1.5 ತಿಂಗಳು ಕ್ಲಾಸನ್ನು ಅನ್ನೋದು. ಸೊ ಆದ್ರೂ ಅವ್ರು ಹೇಳಿದ್ರು, ಇಲ್ಲ ನಾವು ಆಮೇಲೆ ನೋಟ್ಸ್ ಎಲ್ಲ ನಿಮಗೆ ಕೊಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಸೊ ಅಲ್ಲೆಲ್ಲ ಹೆಂಗೆ ಅಂದರೆ ಡೈರೆಕ್ಟಾಗಿ ಅಡ್ಮಿಷನ್ ತೊಗೊಳ್ಳಲ್ಲ. ನಾವಲ್ಲಿ ಟೆಸ್ಟ್ ಎಲ್ಲ ಅಂದರೆ ಎಂಟ್ರೆನ್ಸ್ ಟೆಸ್ಟ್ ಅಂತ ಇರುತ್ತೆ, ಅದನ್ನು ಪಾಸ್ ಮಾಡಿದ್ರೆ ಮಾತ್ರ ಅಲ್ಲಿ ಸೀಟ್ ಸಿಗುತ್ತೆ ಆ ಸ್ಕೂಲಲ್ಲಿ. ಸೊ ನಾವು ತುಂಬ ಸ್ಕೂಲಿಗೆ ಹೋಗಿದ್ದೀವಿ, ಏನಿಲ್ಲ ಅಂದರೂ ಒಂದು 25-30 ಸ್ಕೂಲ್ಗೆ ಹೋಗಿದ್ದೀವಿ. ಎಲ್ಲ ಆನ್ಲೈನಲ್ಲಿ ಸರ್ಚ್ ಮಾಡೋದು, ಆ ಸ್ಕೂಲಿಗೆ ಹೋಗೋದು, ಅಲ್ಲಿ ಹೋಗ್ಬಿಟ್ಟು ಸ್ಕೂಲ್ ಹೆಂಗೆ ಅಂತ ನೋಡೋದು. ಫಸ್ಟ್ ಪ್ರಿಫರೆನ್ಸ್ ನಾವು ICSE ಕೊಟ್ಟಿರೋದು. ಯಾಕಂದರೆ ನನ್ನ ಮಗಳು ಇವಾಗ ICSE ಸಿಲೆಬಸ್ಸೇ ಕಲಿತಾ ಇರೋದು. ಸೊ ಅಲ್ಲೇನೆಂದರೆ ನಾವು ನೋಡಿದ ಪ್ರಕಾರ 4-5 ICSE ಸ್ಕೂಲಿಗೆ ಹೋಗಿದ್ವಿ. ಕೆಲವೊಂದು ಸ್ಕೂಲ್ ಏನಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ, ನಾವಿಲ್ಲೇನು ಫೀ ಪೇ ಮಾಡ್ತೀವೋ ಅದರ ಡಬಲ್ ಫೀಸ್ ಇತ್ತು ಅಲ್ಲಿ. ಸೊ ಅದು ನಮಗೆ ಅಂದರೆ ಅಷ್ಟು ಕಷ್ಟ ಆಗುತ್ತೆ, ಅಷ್ಟೆಲ್ಲ ಫೀಸ್ ಪೇ ಮಾಡಿ ಇದು ಮಾಡೋದು ಕಷ್ಟ ಆಗುತ್ತೆ. ಸೊ ಅದಕ್ಕೆ ಬೇಡ ಅಂತ ಬಿಟ್ವಿ. ಇನ್ನೂ ಒಂದು 2 ಸ್ಕೂಲಿಗೆ ಅಪ್ಲೈ ಮಾಡಿದ್ದೀವಿ. ಸೊ ಅದೂ ಅಷ್ಟೇ ಫೀಸ್ ಜಾಸ್ತಿನೇ ಇದೆ. ಬಟ್ ಅಟ್ಲೀಸ್ಟ್ ನಾವು ಅಫೋರ್ಡ್ ಮಾಡ್ಬೋದು ಏನೋ ಒಂದು. ಯಾಕಂದರೆ ಒಬ್ಬಳು ಮಗಳಿರೋದು, ಅವಳ ಭವಿಷ್ಯ ಚೆನ್ನಾಗಿರಬೇಕು, ಏನೋ ಒಂದು ಒಳ್ಳೆ ಸ್ಕೂಲ್ಗೆ ಹಾಕೋಣ ಅಂತ ನಾವು ಆ 2 ಸ್ಕೂಲನ್ನು ಚೂಸ್ ಮಾಡಿ ಇವಾಗ ಅಲ್ಲಿ 2 ಸ್ಕೂಲಲ್ಲಿ ಎಕ್ಸಾಮ್ ಒಂದು ಬರೆಯೋದಿದೆ, ಟೆಸ್ಟ್. ಆಮೇಲೆ ಅವರು ರಿಸಲ್ಟ್ ಏನಂತ ಹೇಳ್ತಾರೆ. ಆಮೇಲೆ ಎರಡರಲ್ಲಿ ಯಾವುದು ಬೆಟರ್ ಅಂತ ನೋಡಿಬಿಟ್ಟು ನಾವು ಚೂಸ್ ಮಾಡಿ ಅಲ್ಲಿಗೆ ಅವಳನ್ನು ಅಡ್ಮಿಷನ್ ಮಾಡೋಣ ಅಂತ ನಮ್ಮದು ಪ್ಲ್ಯಾನ್ ಇರೋದು. ಸ್ಕೂಲೊಂದು ಫೈನಲ್ ಆಗಿಬಿಟ್ರೆ ಆಮೇಲೆ ಮನೆ ಹುಡುಕ್ಬೋದಲ್ವ. ಸೊ ಫಸ್ಟ್ ಪ್ರಿಫರೆನ್ಸ್ ಸ್ಕೂಲಿಗೆ ಕೊಟ್ಟಿದ್ದೀವಿ. ಆ್ಯಂಡ್ ಇನ್ನೊಂದು ಏನಂದರೆ, ಇಲ್ಲಿ ನಮ್ಮ ಹತ್ರ ಗಾಡಿ ಇಲ್ಲ, ನಾವು ಬಸ್ಸಲ್ಲಿ ಬಂದಿರೋದು. ಸೊ ಅದು ಇನ್ನೊಂದು ಪ್ರಾಬ್ಲಮ್ ಆಯಿತು. ಒಂದೇನೆಂದರೆ ಸಿಕ್ಕಾಪಟ್ಟೆ ಬಿಸಿಲು. ನಿಮಗೆ ಇಲ್ಲಿ ಒಂದು ಏನಂದರೆ, ನಿಮಗೆ ಬಿಸಿಲಿಗೆ ಬೆವರಲ್ಲ, ಎಲ್ಲ ಮೈ ಉರಿಯುತ್ತೆ, ಸಿಕ್ಕಾಪಟ್ಟೆ ಉರಿ ತಡ್ಕೊಳಕ್ಕಾಗಲ್ಲ. ನಾನು ಇಲ್ಲಿಗೆ ಬಂದು ಒಂದು 2 ದಿನದಲ್ಲೇ ಫುಲ್ಲು ನನ್ನ ಕಲರೆಲ್ಲ ಕಪ್ಪಗಾಗ್ಬಿಡ್ತು. ಸೊ ನಾನು ಅಂದ್ಕೊಂಡೆ ಮದುವೆ ಅಂತ ಅಷ್ಟೆಲ್ಲ ಖುಷಿಯಲ್ಲಿದ್ದೆ, ಬಿಸಿಲಿಗೆ ಹೋಗ್ತಾ ಇರಲಿಲ್ಲ, ಟ್ಯಾನ್ ಆಗಿಬಿಡ್ತೀನಿ ಅಂತ. ಇವಾಗ ನೋಡಿದ್ರೆ ಇಲ್ಲಿ ಬಿಸಿಲಲ್ಲಿ ಅಲಿತಾ ಇದ್ದೀನಲ್ವಾ ಅನ್ನೋ ಥರ ನನಗೆ ತುಂಬ ಬೇಜಾರಾಯಿತು. ಬಟ್ ಏನು ಮಾಡೋಕ್ಕಾಗಲ್ಲ, ಲೈಫ್ ಅಂದರೆ ಹೀಗೆ ಇರುತ್ತೆ.
ಅಲ್ವಾ. ಸೊ ಇವಾಗ ನಾವೇನಂದರೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಸ್ಕೂಲ್ಗೆ, ಒಂದೊಂದೇ ಸ್ಕೂಲ್ಗೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಬೇರೆ ಏನು ಅಂದರೆ ಈ ಓಲಾ ಎಲ್ಲ ಇಲ್ಲ, ಅಲ್ಲಿ ರ್ಯಾಪಿಡೋ ಅಂತ ಏನೋ ಒಂದಿದೆ, ಅದರಲ್ಲಿ ಮಾಡಬೇಕು ಅಂತ ಹೇಳಿದ್ರು ಒಬ್ಬರು. ಸೊ ಓಕೆ ಅಂತ ಹೇಳ್ಬಿಟ್ಟು ರ್ಯಾಪಿಡೋದಲ್ಲಿ ಆಟೋ ಬುಕ್ ಮಾಡಿ ನಾವು ಹೋಗ್ತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟ್ ಡೇಗೆ ಏನಂದರೆ ಆದರೆ ನಾವು ಇವತ್ತೇ ಸ್ಕೂಲ್ ಸಿಕ್ಕಿದ್ರೆ ಓಕೆ, ಇಲ್ಲ ಅಂದರೆ ನೆಕ್ಸ್ಟ್ ನಾವು ಬೈಕ್ ಒಂದು ತೊಗೊಳ್ಳೋಣ, ರೆಂಟ್ದೆಲ್ಲ ಸಿಗುತ್ತಲ್ವ, ಆ ಥರ ತೊಗೊಂಡು ಅದರಲ್ಲಿ ಹೋಗೋಣ ಅನ್ನೋದು ನಮ್ಮದು ಪ್ಲ್ಯಾನ್ ಇರೋದು. ಆದರೆ ಕೆಲವು ಸ್ಕೂಲ್ಗೆಲ್ಲ ಆಟೋದಲ್ಲೇ ಹೋದ್ವಿ, ಬಟ್ ಆಮೇಲೆ ಆಟೋದವರು ಬರೋಕ್ಕೆ ಕೇಳ್ತಾ ಇರಲಿಲ್ಲ, ಕೆಲವೊಂದು ಏರಿಯಾಕ್ಕೆಲ್ಲ ಬರೋದೇ ಇಲ್ಲ ಅಂತ ಹೇಳ್ತಿದ್ರು. ಆದರೆ ಜಾಸ್ತಿ ದುಡ್ಡನ್ನು ಡಿಮಾಂಡ್ ಮಾಡ್ತಾಯಿದ್ರು, 200 ಕೊಡಿ 250 ಕೊಡಿ ಅಂತ. ಸೊ ಅದಕ್ಕೆ ಆಮೇಲೆ ನನ್ನ ಹಸ್ಬೆಂಡು ಇಲ್ಲ ಇವಾಗಲೇ 2 ವೀಲರ್ ಯಾವುದಾದ್ರು ರೆಂಟಿಗೆ ತೊಗೊಂಡ್ಬಿಡೋಣ, ಅದರಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಇದು 2 ವೀಲರನ್ನು ಒಂದು ಬುಕ್ ಮಾಡಿದರು. ಸೊ ಇವಾಗ ಅದರಲ್ಲಿ ಎಲ್ಲ ಸ್ಕೂಲ್ಗೂ ಹೋಗಬೇಕು. ಇಲ್ಲಿ ನಮಗೆ ಮೇಯ್ನ್ ಪ್ರಾಬ್ಲಮ್ ಆಗಿದ್ದು ಅಂದರೆ ಒಂದು ನೀರು, ಸಿಕ್ಕಾಪಟ್ಟೆ ಬಾಯಾರಿಕೆ ಆಗ್ತಾಯಿತ್ತು. ಸೊ ಏನಿಲ್ಲ ಅಂದರೂ ದಿನಕ್ಕೊಂದು 20 ಬಾಟಲ್ ನಾವು ನೀರು ಕುಡಿದಿದ್ದೀವಿ ಅಂತಲೇ ಹೇಳ್ಬೋದು. ಅಲ್ಲದೆ ಇನ್ನೊಂದು ಏನಂದರೆ ಊಟ, ಅಲ್ಲಿ ನಾನು ನೋಡಿದ ಪ್ರಕಾರ ಅಷ್ಟೇನು ಹೋಟೆಲ್ಸ್ ಎಲ್ಲ ಇರಲಿಲ್ಲ. ತುಂಬ ಹುಡುಕಿ ಸಾಕಾಗಿ ಎಲ್ಲೋ ಒಂದು ಅಪರೂಪಕ್ಕೆ ಒಂದೊಂದು ಹೋಟೆಲ್ ಸಿಗ್ತಾಯಿತ್ತು. ಸೊ ಆಲ್ರೆಡಿ ಸಂಜೆ ಆಗಿಬಿಟ್ಟಿದೆ, ಇವಾಗ ಊಟ ಮಾಡ್ತಾ ಇದ್ದೀವಿ. ಸಾಕಾಗ್ಬಿಟ್ಟಿದೆ ನಮಗಂತೂ ಇಲ್ಲಿ ಬಂದು, ಯಾವಾಗ ಸ್ಕೂಲ್ ಸಿಗುತ್ತೋ ಯಾವಾಗ ನಾವು ವಾಪಸ್ ಹೋಗ್ತೀವೋ ಅಂತ ಆಗಿಬಿಟ್ಟಿದೆ. ಸೊ ನೋಡೋಣ ಏನಾಗುತ್ತೆ